ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಎಲ್ಲಿದ್ದೀನಿ ಗೊತ್ತುಂಟಾ? ಸಂಧ್ಯಾಕ್ಕಂದು ಮನೆಯಲ್ಲಿದ್ದೀನಿ. ನಾಳೆ ಭಟ್ಕಳದಲ್ಲಿ ಕನ್ನಡಿ ಸ್ವಾಮೀಜಿಗಳದ್ದು ಚಾತುರ್ಮಾಸ ಉಂಟು. ಹಾಗಾಗಿ ನಾನು ದಿನ ಬೆಳಿಗ್ಗೆ ಬೇಗ ಹೋಗ್ಲಿಕ್ಕೆ ಉಂಟು. ಕನ್ನಡಿಯಿಂದ ಸುಮಾರು ಜನ ಹೋಗ್ತಾರೆ, ಅಪ್ಪಚಡ್ಕದಿಂದ ಎಲ್ಲ. ಹಾಗಾಗಿ ನಾನು ಇವಾಗ ಇಲ್ಲಿಗೆ ಬಂದಿದ್ದೇನೆ. ಬೆಳಿಗ್ಗೆ ಬೇಗ ಹೊರಡಿ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಇಲ್ಲಿ ಇವತ್ತು ಬಂದಿದ್ದೇನೆ. ಹಾಗೆ ಈಗ ಸದ್ಯಕ್ಕೆ ಇಲ್ಲಿ ಕುತ್ಕೊಂಡಿದ್ದೆ. ಇಷ್ಟೊತ್ತು ಮಕ್ಕಳೊಟ್ಟಿಗೆ ಮಾತಾಡ್ತಾಯಿದ್ದೆ. ಮಕ್ಕಳಲ್ಲಿಗ ಸ್ನಾನಕ್ಕೆ ಕರ್ಕೊಂಡು ಹೋದ್ರು. ಇದ್ದೀನಿ ಈಗ. ಇದೊಂದು ಅದೆಂತ ಗೊತ್ತುಂಟಾ, ಸ್ವಲ್ಪ ಕ್ಯಾಮರಾ ಉಂಟಲ್ಲ, ಕ್ಯಾಮ್ರದ್ದು ಸ್ವಲ್ಪ ಡಿಸ್ಪ್ಲೇ ಸ್ಕ್ರ್ಯಾಚ್ ಆಗಿದೆ. ಹಾಗೆ ಸ್ವಲ್ಪ ಬೆಳಕು ಕಂಡ್ರೆ ಸಹ ಅದು ಸರಿ ವಿಡಿಯೋ ಬರೋದಿಲ್ಲ. ಮಕ್ಕಳದ್ದು ಫೋಟೋ ಇತ್ತು, ತುಂಬ ಚೆಂದ ಉಂಟು. ಹಾಗೆ ಅದನ್ನು ತೋರಿಸುವ ಅಂತ ತಿರ್ಕಿದ್ದು, ಅದು ಆ ಬೆಳಕು ಅಡ್ಡ ಬರ್ತಾನೆ. ಮಕ್ಕಳು ಸ್ನಾನ ಮಾಡಿ ಬಂದರು. ನೋಡಿ ಇಲ್ಲಿ ಕೂತೆ ಬಾ. ಯಾರಂತ ಹೇಳಿದ್ರು. ಈಗ ನೋಡಿ ನಾಚಿಕೆ ಮಾಡೋದು ಅವನು ವ್ಲಾಗಿಗೆ ಬರಲಿಕ್ಕೆ. ನಾವೀಗ ಹೊರಗಡೆ ಕೂತಿದ್ದೇವೆ ಜಗಡಿಯಲ್ಲಿ. ಅಜ್ಜನೊಟ್ಟಿಗೆ ಮಾತಾಡ್ತಾ ಇದ್ದೆ ನಾವು. ಬಾರ ಇಲ್ಲಿ, ನೀನು ನಿಂತದ ನೀನು ವ್ಲಾಗಲ್ಲಿ ಮಾತಾಡುವ ನಾವು. ಬಾ ಅಲ್ಲಿ. ವಿಡಿಯೋ ಇಸ್ಕೊಡು ಮೇಲೆ ನೀನು. ನಂದು ಬಾಯ್ ಫ್ರೆಂಡ್ ನಂದು ಬಾಯ್ ಫ್ರೆಂಡ್ ಅಲ್ವ ಭವಿತ? ಅಲ್ಲ ನೋಡ ಒಂದು ಹೋಗು ಗಜ್ಜನೊಟ್ಟಿಗೆ ಬನ್ನಿ. ನಾವು ಈಗ ಒಳಗಡೆ ಬಂದು ಕೂತ್ಕೊಂಡ್ವಿ. ಅಲ್ಲಿ ಮಳೆ ಬರ್ತಾ ಇತ್ತು. ಮಾತಾಡ ಉಟ್ಲೆ ಈ ರಂಚಿನ ಅವಳೊಬ್ಬರು ಸಂಧ್ಯಾಕರ ಮಾತಾಡ್ಲಿಕ್ಕೆ ಬಿಡ್ತಿಲ್ಲ. ಮಕ್ಳು ಹೋಮ್ವರ್ಕ್ ಮಾಡ್ತಿದ್ದಾರೆ. ಇಡೀ ದಿನ ಹೊತ್ತು ಮನೇಲಿ ಇತ್ಕೊಂಡು ಸುಮ್ಮನೆ ಲಾಗ ಹೊಡ್ಕೊಂಡು ಕೂತಿದ್ದಾರೆ. ಈಗ ರಾತ್ರಿ ಹೋಮ್ವರ್ಕ್ ಮಾಡ್ತಿದ್ದಾರೆ. ಇದು ನೋಡಿ ಕೂತದ್ದು ನೋಡಿ ಇಲ್ಲಿ ಕೋಚಪ್ಪ. ಅವಳು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಸದ್ಯಕ್ಕೆ ಬಿದ್ಕೊಂಡಿದ್ದಾರೆ. ಪ್ರಿಪರೇಷನ್ಸ್ ನೋಡಿ ನಾಳೆಗೆ. ಆ ಸೀರೆ ಉಡ್ದ, ಈ ಸೀರೆ ಉಡ್ದ ಅಂತ ಎಲ್ಲ ತೆಗ್ದಾಕಿದ್ದೇವೆ. ಇದೀಗ ನಾನು ತಂದ ಸೀರೆ 10,000 ಆ್ಯಕ್ಚುಲಿ. ಮತ್ತೆಲ್ಲ ಈಗ ರಾಶಿ ಉಂಟು. ಈಗ ಅದನ್ನೀಗ ವಾಪಸ್ ಸೆಟ್ ಮಾಡೋದು ಕೆಲಸ ಉಂಟು. ಯಾವ್ದು ಉಡುದು ಅಂತ ಗೊತ್ತಿಲ್ಲ. ಮತ್ತೆ ನನಗೆ ಫೋಟೋ ತೋರಿಸ್ತೇನೆ ಹೇಳಿದ್ದಲ್ಲ ನೋಡಿಲಿ ಮಕ್ಕಳದ್ದು. ಅದು ಯಾರು ಕೊಟ್ಟದಕ್ಕ? ಅಣ್ಣ ಅಂತೆ. ಅದಕ್ಕಂದು ಮದುವೆದ್ದು ಫೋಟೋ, ಇದು ಮಕ್ಕಳದ್ದು ಫೋಟೋ. ಭವಿತು ನೋಡಿ, ಭವಿತು ಈಗ ನೋಡಿ. ಯಾಕೆ ಚೆನ್ನಾರಿ ಭಕ್ತಿದ್ದು ಎಷ್ಟು ವರ್ಷದಕ್ಕ ಫೋಟೋ? ಈಗ ಇಲ್ಲಿ ಕೂಲಿ ತೆಗೆದಿದೆ. ಈಗಿದ್ದಾಳೆ ಹುಡುಗಿ. ನಮ್ಮದು ಶಾರದಾ ಮಾತೆ. ನಂದು ವ್ಲಾಗ್ ಇದರಲ್ಲೇ ಉಂಟು, ಶಾರ್ಟ್ಸಲ್ಲಿ ಶಾರದೆದ್ದು. ಅದು ಇವಳೆ. ಹಾಗೆ ಅಕ್ಕನಿಗೆ ಪಾಪ ಸ್ವಲ್ಪ ಹುಷಾರಿಲ್ಲ, ಕಾಲು ನೋವು. ಹಾಗೆ ಇದನ್ನೀಗ ಸೆಟ್ ಮಾಡಲಿಕ್ಕೆ ಉಂಟು. ಹಾಗೆ ಈಗ ನಾವು ನಮ್ಮ ಕೆಲಸವನ್ನು ಮಾಡಿ ಮತ್ತೆ ಎಲ್ಲ ಅದಕ್ಕೆ ಸಾರಿಗೆಲ್ಲ ಪಿನ್ ಹಾಕ್ಲಿಕ್ಕೆ ಉಂಟು. ಅದಾಗಿ ಮತ್ತೆ ಊಟ ಮಾಡಿ ಮತ್ತೆ ತಚ್ಚಿ ಮಾಡೋದು. ಹಾಗೆ ಮತ್ತೆ ನೋಡುವ ಮಾತಾಡಲಿಕ್ಕೆ ಎಂತೆಲ್ಲ ಉಂಟು ಅಂತ ನೋಡುವ ಇವ್ರ ಜೊತೆ ಸೇರಿಕೊಂಡು. ನಾವು ಭಟ್ಕಳದ ಮಠಕ್ಕೆ ರೀಚ್ ಆದ್ವಿ. ತಿಂಡಿ ಮಾಡ್ಕೊಂಡು ಬಂದ್ವಿ. ಈಗ ಇನ್ನು ಭಜನೆ ಸ್ಟಾರ್ಟ್ ಮಾಡೋದು. 2 ಟೀಮ್ ಉಂಟಂತೆ, ಕುಮಟದ್ದು ಮತ್ತು ನಮ್ಮದು ಇಲ್ಲಿ ಧರ್ಮಸ್ಥಳದ್ದು. ಹಾಗೆ ಇಲ್ಲೆಲ್ಲ ರೆಡಿ ಆಗ್ತಾ ಇದ್ದಾರೆ. ಭಜನೆಗೆಲ್ಲ ಸೆಟ್ಟಿಂಗ್ ಆಗ್ತಾ ಉಂಟು. ಇನ್ನು ಭಜನೆ ಕೂಡ ಸ್ಟಾರ್ಟ್ ಮಾಡೋದು. ಅಲ್ಲಿ ಆ ಕಡೆಯಿಂದ ಮಠ ಉಂಟು, ಒಳಗಡೆ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನಾನು. ಹಾಗೆ
ನಾವೀಗ ನೋಡಿ ಎಲ್ಲಿ ಬಂದಿದ್ದೇವೆ ಅಂತ, ಬೀಚಿನ ಸೈಡ್ ಬಂದಿದ್ದೇವೆ. ಈ ಸೌಂಡ್ ಕೇಳಿ ಮೆಲ್ಕಿ ಬಿದ್ದಿದ್ದೇವೆ ನೋಡಿ. ಅದು ಭಾರತ, ಇದು ಶ್ರೀಲಂಕಾ. ನಾವೀಗ ಶ್ರೀಲಂಕಾದಲ್ಲಿದ್ದೇವೆ. ಶ್ರೀಲಂಕಾದವರಿಗೆ ನಾವು ಕನ್ನಡ ಕಲಿಸಲಿಕ್ಕೆ ಬಂದಿದ್ದೇವೆ, ತುಳು ಕಲಿಸಲಿಕ್ಕೆ ಬಂದಿದ್ದೇವೆ. ಆ್ಯಕ್ಚುಲಿ ನಮ್ಮ ಹಿಂದೆ ಇರೋದು ಮಠದ ಹತ್ರವೇ ಸಮುದ್ರ. ಇಲ್ಲೆಲ್ಲ ಇವರೆಲ್ಲ ಇದ್ದಾರೆ. ಇವರು ನಮ್ಮ ಸಿಂಗರ್ ಅಭಿಜ್ಞಾ ಸೂಪರ್ ಪದ್ಯ ಹೇಳಿದ್ದಾರೆ. ಸಮುದ್ರದ ಅಲೆಗಳೆಲ್ಲರೂ ಸಹ ಭಯಂಕರವಾಗಿದೆ, ಮಳೆಗೆ ಇದೆಂತ ಈ ಕನ್ನಡ ಬರ್ತುಂಟು ನಂಗೆ. ಮಳೆಗೆ ಫುಲ್ಲು ಬರ್ತಾ ಉಂಟು, ಗಾಳಿ ಕಲೆಂಕ್ ಆಗಿದೆ, ನೀರೆಲ್ಲ ವಾವ್, ಆಸೆ ಆಗ್ತುಂಟು ಇಳಿಲಿಕ್ಕೆ. ಅಲ್ಲ ಸಮುದ್ರ ಅಂತ ಗೊತ್ತಾಗ್ತದಿಲ್ಲ, ಅಷ್ಟು ಇಳಿಲಿಕ್ಕೆ ಆಗ್ತಾ ಇತ್ತು ಅಲ್ಲಿವರೆಗೆ. ಕಲ್ಲಿಗೆಲ್ಲ ಹೋಗಿದ್ದೆವು ನಾವು. ಗಂಡ ಹೆಂಡತಿ ಫುಲ್ ದೀಪ ಫೋಟೋಗ್ರಫಿಯಲ್ಲಿದ್ದಾರೆ. ಕರಿನಾಯಿಯನ್ನು ನೋಡಿ. ನೀವೇ ಹೇಳ್ಬೇಕದ, ನಾನೆಂತ ಹೇಳುದು? ಇವಾಗ ಶುರು ಮಾಡಿ ನಿಮ್ದು ಎಂತ. ನಾವೀಗ ಕರೆಕಲ್ ಬೀಚ್ನಲ್ಲಿದ್ದೇವೆ. ಕಣ್ಣು ಬಿಡಿ, ವಿಹಂಗಮ ನೋಟ ಒಂದು ಸಲ ನೋಡಿ. ತುಂಬಾ ಅಮೋಘವಾದ ಬೀಚ್, ಅದ್ಭುತವಾದ ಬೀಚ್. ಇವರೊಟ್ಟಿಗೆ ಸೇರಿದ್ರೆ ಕನ್ನಡ ಸಹ ಚೇಂಜ್ ಆಗ್ತದೆ. ನಾನು ಮಾಮೂಲಿ ಮಾತ್ರ ಕನ್ನಡ ನಂಗೆ ಈಗ ಬರ್ತಾನೆ ಇಲ್ಲ. ಬಹಳ ಜನ ಪ್ರವಾಸಿಗರು ಬೇಸಿಗೆ ಕಾಲದಲ್ಲಿ ಬರ್ತಾ ಇರ್ತಾರೆ. ಹಾಗೆ ಈ ಗಡಿವಾರದ ಇಲ್ಲಿ ಮೀನು ಹಿಡಿಯುವ ತುಂಬಾ ಬೋಟ್ಗಳೆಲ್ಲ ವಾಸ್ತವ್ಯ ಹೂಡಿದೆ. ಮಳೆಯ ಕಾರಣದಿಂದಾಗಿ ಸಮುದ್ರಕ್ಕೆ ಇಳಿಲಿಕ್ಕೆ ಬಿಡ್ತಾ ಇಲ್ಲ. ಆದ ಕಾರಣದಿಂದ ಮೀನುಗಾರರೆಲ್ಲ ತಮ್ಮ ಬೋಟ್ಗಳನ್ನ ದಡದ ಮೇಲೆ ಹಾಕಿ ಈ ಅಲೆದ್ದು ಸೌಂಡಿಗೆ ಅಂಚೆ ಬರ್ಚಿ ಆಗ್ತದೆ. ದೇವರೇ ಉಂಟು ಎಷ್ಟು ದೂರ. ಅವರಲ್ಲಿ ಅಲ್ಲೊಂದು ದೊಡ್ಡ ಕಲ್ಲು ಉಂಟು, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಪ್ಪ ಇಳಿವ ಅಂತ ಆಗ್ತಾ ಉಂಟು, ಆದ್ರೆ ಈ ಇದ್ರಲ್ಲಿ ಇಳಿಯುವುದು ಹೌದಾ ಹೇಳಿ, ಅಸಾಧ್ಯ. ಹಾಗೆ ಆಕ್ಚುಲಿ ಮೋಸ್ಟ್ಲಿ ಅಲೋ ಇಲ್ಲ ಕಾಣಬೇಕು ಹೋಗ್ಲಿಕ್ಕೆ, ಯಾರು ಹೋಗ್ತಿಲ್ಲ. ಹಾಗೆ ನಾವು ಸಹ ಹೋಗ್ಲಿಕ್ಕೆ ಸ್ವಲ್ಪ ಭಯ ಆಗ್ತದೆ. ಮತ್ತೆ ಸೌಂಡಿಗೆ ಹೆದರಿಕೆ ಆಗ್ತಾ ಉಂಟು. ನನ್ನದು ವಾಯ್ಸ್ ನಿಮಗೆ ಕೇಳ್ತಾ ಉಂಟಿಲ್ವ ಅಂತ ಸಹ ಗೊತ್ತಿಲ್ಲ. ಆದರೆ ನೋಡಿ ಮಾತ್ರ ತುಂಬ ಖುಷಿ ಆಗ್ತುಂಟು. ಇತ್ತೀಚೆಗೆ ನಾವು ಕಡಲೋತ್ಸವಕ್ಕೆ ಹೋಗಿದ್ದಾಗ ಪಣಂಬೂರು ಬೀಚಿಗೆ ಹೋಗಿದ್ವಿ. ಇದರ ಬೀಚಿನ ಹೆಸರು ಎಂತ? ಕರೆಕಲ್ ಬೀಚ್, ಭಟ್ಕಳದಲ್ಲಿರೋದು. ಎಕ್ಸಾಕ್ಟ್ ಪ್ಲೇಸ್ ನನಗೆ ಸಹ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ದಕ್ಷಿಣ ಕನ್ನಡ ಬಿಟ್ಟು ಫಸ್ಟ್ ಟೈಮ್ ಈ ಕಡೆ ಬರ್ತಾ ಇರೋದು. ತುಂಬಾ ಅದ್ಭುತವಾದ ಬೀಚ್ ಇದು. ನಿಜ ಖುಷಿ ಉಂಟು. ಜನಗಳು ಕಡಿಮೆ ಇರ್ತಾರೆ ಹಾಗೆ, ಯಾಕಂದ್ರೆ ಈಗ ಸಮುದ್ರ ತೀರದ ಬದಿಗೆ ಇಳಿಲಿಕ್ಕೆ ಬಿಡುದಿಲ್ಲ. ಅದರಿಂದ ಯಾರು ಪ್ರವಾಸಿಗರು ಇಲ್ಲಿ ಬರ್ತಾ ಇಲ್ಲ ಹೆಚ್ಚಾಗಿ. ಇನ್ನು ಮಳೆ ಕಡಿಮೆ ಆದ ಮೇಲೆ ಪ್ರವಾಸಿಗರು ಇಲ್ಲಿ ತುಂಬಾ ಜನ ಬರ್ತಾರೆ. ಬಹಳಷ್ಟು ಜನ ಸಂಜೆ ಹೊತ್ತಿಗೆ ಇಲ್ಲಿ ವಿಹಾರಕ್ಕೆ ಅಂತ ಬರ್ತಾರೆ. ಬನ್ನಿ ಬನ್ನಿ. ಇವರು ಓಂಕಾರೇಶ್ವರಿ ಭಜನಾ ಮಂಡಳಿಯ ಚೇತನ್ ಗುಡಿಗಾರ್ ಅವರು. ನಮ್ಮ ಸಂಚಾಲಕರಾದ ರಾಜೇಶ್ ಇಲ್ಲಿ ನೋಡಿ, ಮುಖ ನೋಡಿ. ಈಗ ಇದು ಹೇಗೆ ಬರ್ತುಂಟು ಗೊತ್ತಿಲ್ಲ ನಂಗೆ, ಕಣ್ಣು ಬಿಡ್ಲಿಕ್ಕೆ ಆಗ್ತಿಲ್ಲ. ಈಗ ಮಳೆ ಬಂದ್ರೆ ಗೋವಿಂದ, ಮಳೆ ಬಂದ್ರೆ ಗೋವಿಂದ. ಇದು ಅವರು ಹೆಂಡತಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಒಬ್ಬರೇ ಸಮುದ್ರ ತೀರದಲ್ಲಿ ಹೋಗ್ತಿದ್ರು. ಬೇಡ ಬೇಡ ಬನ್ನಿ ಬನ್ನಿ ಬನ್ನಿ, ಬೇಡ ಬೇಡ ಬನ್ನಿ ಬನ್ನಿ. ಹೆಂಡತಿಯನ್ನ ನೆಕ್ಸ್ಟ್ ಟೈಮ್ ಕರ್ಕೊಂಡ್ ಬರುವ ಇಲ್ಲಿಗೆ. ನೀವಿನ್ನು ಹೆಂಡತಿ ಇಲ್ಲಿಲ್ಲ ಅಂತ ಹೇಳಿ ಫೀಲಿಂಗ್ ಅಲ್ಲಿ ಅಕ್ಕ, ನೀವು ನನ್ನ ಬ್ಲಾಗ್ ನೋಡ್ತಿರಲ್ಲ ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಅವರು ನೀವಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಸಮುದ್ರಕ್ಕೆ ಬೀಳಿಕ್ ಹೋಗ್ತಾ ಇದ್ರು. ನಾವು ಅವರನ್ನ ಸೇವ್ ಮಾಡಿದೀವಿ. ಸುಜನ್ ಕುಮಾರ್ ಓಂಕಾರೇಶ್ವರ ಭಜನಾ ಮಂಡಳಿ ಅಧ್ಯಕ್ಷರು. ಮತ್ತೆ ಬೀಚ್ ಅಲ್ಲಿ ಇದ್ದೇವೆ ನಾವೆಲ್ಲ. ಆಮೇಲೆ ಒಳ್ಳೆ ಸಿಂಗರ್. ಥಂಡಿ ಪೂರ ಥಂಡಿ. ಎಂತ ಗೊತ್ತುಂಟು, ಈ ನೀರೊಮ್ಮೆ ಬರುವಾಗ ಉಂಟಲ್ಲ ತಲೆ ತಿರುಗಿದಾಗ ಆಗ್ತದೆ ಮಾರ್ರೆ. ನನ್ನದು ಸೀರೆ ಬೇರೆ. ಬಂತು ಬಂತು.
ಸೀರಾಪುರ ಚಂಡಿ ಅಂಡ್ ಬರುದು ಬಂತು 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 ಈ ಒಂದು ಗಮ್ಮತ್ತುಂಟು. ಎಂತ ಅಂತ ಹೇಳಿದ್ರೆ ಸಮುದ್ರಕ್ಕೆ ಇಳಿಬಾರ್ದು ಅಂತ ರೂಲ್ಸ್ ಆಗಿದೆ, ಹಾಗಾಗಿ ನಾವು ರೂಲ್ಸನ್ನು ಫಾಲೋ ಮಾಡಿದ್ದೀವಿ. ಸಮುದ್ರಕ್ಕೆ ಇಳಿಲಿಕ್ಕೆ ಹೋಗಲಿಲ್ಲ, ಸುಮ್ಮನೆ ಯಾಕೆ ಮತ್ತೆ ಕಿರಿಕಿರಿ ಮಾಡೋದು ಅಂತ. ಹಾಗೆ ಮೇಲಿಂದನೇ ನೋಡಿಕೊಂಡು ಅಲ್ಲೆಲ್ಲ ಹೆಸರೆಲ್ಲ ಬರೆದು ಬಂದ್ವಿ. ಹಾಗೆ ಖುಷಿ ಆಯಿತು. ಮತ್ತೀಗ ಮಳೆ ಬಂತು, ಹಾಗೆ ಸೀದಾ ಬಂದು ಯಾಕೆ ಚಂಡಿ ಆಗೋದು ಸುಮ್ಮನೆ ಅಂತ. ಇನ್ನು ಈ ಸಾರಿಯನ್ನು ಭಜನೆ ಉಂಟು ಅಂತ ಹೇಳಿ ಸಾರಿಯಲ್ಲಿ ಉಟ್ಕೊಂಡು ಬಂದದ್ದು. ಮತ್ತು ಟೆಂಪಲ್ ಇದಲ್ವಾ, ಮಂದಿರ ಅಲ್ವಾ, ಮಠ ಅಲ್ವಾ, ಹಾಗೆ. ಮತ್ತು ಈಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀವಿ. ಇದರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಸಹ ಕಾಲಲ್ಲಿ ಫುಲ್ಲು ಕೆಸರೆಲ್ಲ ಆಯಿತು, ಕೆಸರು ಮರುಳೆಲ್ಲ ಆಯಿತು. ಹಾಗೆ ಈಗ ಹೋಗಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಡ್ರೆಸ್ ಚೇಂಜ್ ಮಾಡೋದು, ಊಟಲ್ಲ ಅದನ್ನ ಡ್ರೆಸ್ ಚೇಂಜ್ ಮಾಡೋದು, ಅದರಲ್ಲೇ ಹೋಗೋದು. ಅದು ಸ್ವಲ್ಪ ಕಂಫರ್ಟಬಲ್ ಆಗಿರ್ತದೆ. ಇದನ್ನು ಹಾಕಿ ಬಸ್ಸಲ್ಲಿ ಕೂತ್ಕೊಳ್ಳಿಕ್ಕೂ ಆಗಲ್ಲ, ಗಾಡಿಯಲ್ಲಿ. ಹಾಗೆ ನಾನು ಸ್ವಲ್ಪ ಮುಂದೆ ಬಂದವರಲ್ಲಿದ್ದಾರೆ. ಮಳೆ ಸಹ ಬರ್ತಾ ಉಂಟು, ಇವುಗಳು ಬರೋ ಅಂದಾಜಲ್ಲಿ ಇಲ್ಲ ಮರೆ. ಆದರೆ ಇಲ್ಲಿ ಎಂತ ಗೊತ್ತುಂಟು, ಆ ಸಮುದ್ರ ಸೈಡ್ ಬಂದರೆ ಹೋಗ್ಲಿಕ್ಕೆ ಮನಸ್ಸಾಗಲ್ಲ, ಇಲ್ಲೇ ಕೂತ್ಕೊಂಡಿರುವ ಅಂತ ಆಗ್ತದೆ. ನನಗೆ ಸಿಗಾಗೆ ಆಗ್ತಾ ಉಂಟು, ಆದರೆ ಮಳೆ ಅಲ್ವಾ, ಎಂತ ಮಾಡ್ಲಿಕ್ಕಾಗಲ್ಲ. ಓಕೆ ಬಾಯ್, ಮತ್ತೆ ಸಿಗ್ತೀನಿ. ಉದ್ದೋದಕ ಸ್ನಾನಂ ಸಮರ್ಪಯಾಮಿ ಪಂಚಾಮೃತ ಸ್ನಾನಾಂ ಚ ಕರಿಷ್ಯೆ ಆಪ್ಯಾಯಸ್ವ ಸಮೇತ ವಿಶ್ವತಸ್ವ ವರುಷ್ಣ್ಯಂ ಭವಾವಾಜಸ್ಯ ಸಂಕತೇನ ಕ್ಷೀರೇಣ ಸ್ನಾಪಯಾಮಿ ಕ್ಷೀರ ಸ್ನಾನಾಂ ಸಮರ್ಪಯಾಮಿ ದಧಿ ಸ್ನಾನಾಂ ಚ ಕರಿಷ್ಯೆ ದಧಿಕ್ಷಾವರ್ಣ ಅಕಾರಿಷಂ ವಿಷ್ಣೋರಸ್ವ ಸೇವಾಜಿನಃ ಶಿವಭಿನೋಪಕಾಕರಸ್ಯ ಆಯೋಗಂ ಶಿಲಾರಿಷತ ದಧ್ನಾ ಸ್ನಾಪಯಾಮಿ ದಧಿ ಸ್ನಾನಾಂ ಸಮರ್ಪಯಾಮಿ ಶುದ್ಧೋದಕ ಸ್ನಾನಾಂ ಸಮರ್ಪಯಾಮಿ ಆದ್ಯ ಸ್ನಾನಾಂ ಚ ಕರಿಷ್ಯೆ ನಾವು ಸ್ವಾಮಿಗಳದ ಆಶೀರ್ವಾದ ತಗೊಂಡು ಈಗ ಊಟಕ್ಕೆ ಬಂದಿದ್ದೇವೆ. ತಮ್ಮನ್ನೆಲ್ಲ ಎಲ್ಲಾ ಕೂಡ ದಯವಿಟ್ಟು ಶಿಸ್ತು ಮತ್ತು ಸಂಯಮದಿಂದ ವರ್ತಿಸಬೇಕು. ಇಷ್ಟೆಲ್ಲ ಉಂಟು, ಸ್ವಲ್ಪ ಕತ್ಲೆ ಕತ್ಲೆ ಕಾಣ್ತಾ ಉಂಟು. ನಾವು ಊಟ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀವಿ. ಊಟ ಮುಗಿಸ್ಕೊಂಡು ಬಂದ್ವಿ. ಇನ್ನು ರೂಮಿಗೆ ಹೋಗಿ ಸ್ವಲ್ಪ ಚಾರ್ಜ್ ಇಡಬೇಕು, ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ. ಬೆಳಿಗ್ಗೆ 4 ಗಂಟೆಗೆ ಹೊರಡಲಿಕ್ಕೆ ಶುರು ಮಾಡಿದ್ದಲ್ವ, ಅದಕ್ಕೆ ಚಾರ್ಜ್ ಕೂಡ ಖಾಲಿ ಆಗಿದೆ. ಈಗ ಇಷ್ಟೊಂದು 20% ಇರ್ಬೋದು, ಹಾಗೆ ಚಾರ್ಜ್ ಬೇಕಲ್ವಾ. ಅದಕ್ಕೆ ಸ್ವಲ್ಪ ರೂಮಿಗೆ ಹೋಗಿ ಚಾರ್ಜಿಗೆ ಹಿಡಿದು ಆಮೇಲೆ ಡ್ರೆಸ್ ಚೇಂಜ್ ಕೂಡ ಮಾಡುವ ಅಂತಿದ್ದೇವೆ. ಸಾಕೈತಿ ಸೀರೆಯಲ್ಲಿ. ಹಾಗೆ ಇನ್ನು ಇವಾಗ ವಾಶ್ರೂಮ್ ಬಂದಿದ್ವಿ. ಇಲ್ಲಿ ಸ್ವಲ್ಪ ಕೈಕಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋದು, ಮತ್ತು ಇಲ್ಲಿಂದ ಹೊರಡೋದು. ಮಳೆ ಸಹ ಉಂಟು, ಎಷ್ಟೊತ್ತಿಗೆ ಹೋಗೋದು ಗೊತ್ತಿಲ್ಲ. ಹಾಗೆ ನೋಡ್ಬೇಕೀಗ ಏನು ಅಂತ. ಬಸ್ಸಲ್ಲಿ ಕೂತಿದ್ದೀವಿ ಗೈಸ್, ಏನ ಡ್ರೆಸ್ಸಿಗೆಲ್ಲ ದೊಂಕೊಂಡು ಸೋಕು ದೊಂಕೆರೆ. ಇವಾಗ ಇವರಿಗೆ ಎಲ್ಲ ಬಿಟ್ಟು ಲೂಡೋ ಗೇಮ್ ಆಡ್ತಿದ್ದಾರೆ, ಅದು ಕೂಡ ಬೆಟ್ಟಿಂಗ್ ಲೂಡೋ ಗೇಮ್. ಎಷ್ಟು 10 ರೂಪಾಯಿ ಏನು ಹಾಕಿ ಲೂಡೋ ಗೇಮ್ ಮಾಡ್ತಿದ್ದಾರೆ. ಅವೆಲ್ಲ ಪಾಡೋಡು ಅಕ್ಕ. ಇವರೆಲ್ಲ ಸೋತ ಮುಖಗಳು. ಇವ್ರು ವಿನ್ ಆದ್ರೊಮ್ಮೆ ಸೇತುಬ್ರು ಅವರು ಡೋಂಗಿ ಮಾಡಿ ವಿನ್ ಆಗಿದ್ದಾರೆ. ಸದ್ಯಕ್ಕನ ಕಾಲು ಪಿಚಿನ ಬರಕ್ಕೆ ನೀವು ನೋಡಿ ಎಷ್ಟು ಫೇಮಸ್ ಆಗ್ತೀರಾ ಅಂತ. ಏನು ಬೇಡ ಜನರೇ, ಮುಖ ತೋರಿಸ್ತೇನೆ ಜನರೇ. ಇದೆಲ್ಲ ಕತ್ತಲೆ ಕತ್ತಲೆ ಕಾಣ್ತುಂಟು ಜನರೇ. ಅದು ಇದುಂಟಲ್ಲ, ನಾನು ನೋಲಕ್ಕೆ ಏನಿದೆ ಸಾಂಗ್. ವಿಡಿಯೋ ಮಾಡ್ಕೊಂಡ ಧರ್ಮಸ್ಥಳ 62 ಕಿಲೋಮೀಟರ್.
ನಾನು ಚಾತುರ್ಮಾಸ ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ಜಸ್ಟ್ ಮನೆಗೆ ಬಂದೆ ಅಷ್ಟೇ, ಅಕ್ಕನ ಮನೆಗೆ ಹೋಗಲಿಲ್ಲ. ಅಕ್ಕನ ಮನೆಗೆ ಹೋಗಿ ಅಲ್ಲಿಂದ ನಂದು ಬ್ಯಾಗಲ್ಲಿ ಅಲ್ಲಿ ಇಟ್ಟಿದ್ದೆ. ಹಾಗೆ ಅಲ್ಲಿಗೆ ಹೋಗಿ ಅಲ್ಲಿಂದ ಸೀದಾ ರಿಕ್ಷಾದಲ್ಲಿ ಈ ಕಡೆ ಬಂದೆ ನಾನು ಮನೆಗೆ. ಹಾಗೆ ಈಗ ಜಸ್ಟ್ ರೀಚ್ ಆದೆ. ಆ್ಯಂಡ್ ಇವತ್ತಿನ ನನ್ನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.